ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ನೋಡಿದ್ರಲ್ವ ನಾವು ಪೋರ್ಚುಗಲಿಂದ ವಾಪಸ್ ಬಂದಿದ್ದು ಮನೆಗೆ. ಸೊ ಇವತ್ತು ನಾನು ನಿಮ್ಮ ಜೊತೆ ಫಸ್ಟ್ ಡೈಲಿ ವ್ಲಾಗ್ನ ಆಫ್ಟರ್ ಲಾಂಗ್ ಟೈಮ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗೇ ಚರಿ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಅಂದರೆ ನಮಗೆ ಜೆಟ್ಲಾಗಿರೋ ಕಾರಣ ಬೇಗನೆ ಎದ್ಬಿಟ್ಟಿದ್ಲು. ಸೊ ಹಾಗಾಗಿ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಸೊ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ 7:15 ಅಷ್ಟರಲ್ಲಿ ನಾವು ಮನೆ ಬಿಡಬೇಕು. ಸೊ ಅವಳಿಗೆ ಮುಂಚೆ ಎಲ್ಲ ಹಾಲು ಕೊಡ್ತಾ ಇದ್ದೆ, ಬಟ್ ಇವಾಗ ಡ್ರೈ ಫ್ರೂಟ್ಸ್ ಉಂಡೆನ ಮಾಡಿದ್ದೀನಿ. ನೀವು ನೋಡಿರಬಹುದು, ನಾನು ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕಾರಲ್ಲಿ ಹಾಗೆ ತಿನ್ಕೊಂತ ಹೋಗ್ತಾಳೆ. ಕುಸೆ ತಗೋಪ್ಪ. ಯಾಕೆ ಸ್ಟ್ರಾಂಗ್ ಆಗ್ಬೇಕ ಬೇಡ ನೀನು? ಉಂಡೆ ತಿಂತಲ್ಲ ಯಾಕೆ ಅಂತ ಕೇಳಿದ್ರೆ, ನೀನು ನನ್ನ ಪಕ್ಕ ಕುತ್ಕೊ ಅಂತ ಅಂದ್ಲು. ಮತ್ತೆ ನಾನು ಹಿಂದ್ಗಡೆ ಸೀಟಿಗೆ ಹೋಗಿ ಕುತ್ಕೊಂಡೆ. ಆಮೇಲೆ ತಿಂತಾ ಇದ್ದಾಳೆ. ಸೊ ಸ್ಕೂಲ್ ಬರೋ ಅಷ್ಟರಲ್ಲಿ ಒಂದು ಉಂಡೆ ಖಾಲಿ ಮಾಡಿದ್ಲು. ಇವಾಗ ಅವ್ರ ಪಪ್ಪ ಸ್ಕೂಲ್ ಅಂದರೆ ಬಾಗ್ಲಿಗೆ ಬಿಟ್ಟು ಬರ್ತಾರೆ. ಸೊ ಇಷ್ಟು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ, ನಾನು ಕಟ್ ಮಾಡಿ ಹಾಕಿದ್ದೆ. ಸೊ ನೀಟಾಗಿ ಬೇಯುತ್ತೆ ಅಂತ ನೀರು ತಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳದ. ಸರಿ, ಸ್ಕೂಲ್ ಬಿಟ್ಟ ತಕ್ಷಣ ನಾನು ಅಡುಗೆ ಮನೆಗೆ ಬಂದೆ. ಸೊ ನಾನಿಲ್ಲಿ ಪಲ್ಯನ ಮಾಡ್ಕೊಳ್ಳೋಣ, ಬೆಳಗ್ಗೆ ತಿಂಡಿಗೆ ರೆಡಿ ಮಾಡೋಣ ಅಂತ. ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ ಒಂದು 7:15 ಆಗಿದೆ. ಇವತ್ತು ಆಲೂಗಡ್ಡೆ ಪಲ್ಯನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಅಂದರೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಕಿ ಮತ್ತು ಅಚ್ಕಾರದ ಪುಡಿ ಹಾಕಿಬಿಟ್ಟು ಇವತ್ತು ನಾನು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ತೆಳುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಆ ಪಲ್ಯ ಅಂತ. ಸೊ ಮಾಮೂಲಿ ನಾವು ದೋಸೆಗೆ ಮಾಡ್ಕೊಳ್ತೀವಲ್ಲ ಆಲೂಗಡ್ಡೆ ಪಲ್ಯ, ಅದೇ ಸ್ವಲ್ಪ ಬೋರ್ ಆಗಿತ್ತು. ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ ಇವತ್ತು. ಸೊ ಆಲೂಗಡ್ಡೆ ಪಲ್ಯಗೆ ಏನಿರ್ಬೋದು ಹೇಳಿ ಕಾಂಬಿನೇಷನ್ನು? ಮಂಗಳೂರು ಬನ್ಸು. ಸೊ 2 ಬಾಳೆಹಣ್ಣು ಉಳಿದಿತ್ತು. ಸೊ ಹಾಗಾಗಿ ರಾತ್ರಿನೇ ಕಲಸಿ ಇಟ್ಬಿಟ್ಟಿದ್ದೆ. ಸೊ ಇವಾಗ ಬನ್ಸ್ ಅಂದರೆ ಚರಿಗೆ ತುಂಬಾ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಬನ್ಸು. ನನಗೂ ಅಷ್ಟೇ ಮಂಗಳೂರು ಬನ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಇದನ್ನು ಉದ್ದಬೇಕಾದ್ರೆ ನಾನು ಹಿಟ್ಟನ್ನ ಹಚ್ಚೋದಿಲ್ಲ, ಹಾಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಜಸ್ಟ್ ಹಾಗೆ ತಟ್ಬಿಡ್ತೀನಿ ಪುಟ್ಟ ಆಣಿದು. ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ, ಇವತ್ತು ಕರಿತಾ ಇದ್ದಾರೆ ನೋಡಿ ಬನ್ಸ್ನ. ಫಸ್ಟ್ ಟೈಮು ಏನ್ರಿ ಬೆಳಗ್ಗೆ ಹೊತ್ತು ನನಗೆ ಹೆಲ್ಪ್ ಮಾಡ್ತಾ ಇರೋದು. ಹೌದು, ಮಾಡಿದ್ದೀನಲ್ಲ ಚೆನ್ನಾಗಿ ಬರ್ತಾ ಇದಾವೆ ಬನ್ಸ್. ಆಹಾ, ಪಲ್ಯನೂ ತುಂಬಾನೇ ಚೆನ್ನಾಗಾಗಿತ್ತು. ಅದಕ್ಕೆ ಸರಿಯಾಗಿ ಬನ್ಸು ಕೂಡ ಸಖತ್ತಾಗಿತ್ತು. ನನ್ನ ಹಸ್ಬೆಂಡಿಗೆ ಬೆಳಗ್ಗೆ ಸ್ವೀಟ್ ಅಷ್ಟು ಇಷ್ಟಪಡಲ್ಲ, ಜಾಸ್ತಿ ಸ್ವೀಟು ಮಾಡಿರಲಿಲ್ಲ. ಬಟ್ ಸ್ಟಿಲ್ ಅವರಿಗೆ 2 ಚಪಾತಿನ ಮಾಡಿಕೊಟ್ಟೆ. ಸೊ ಅವರು ಬನ್ಸು ತಿಂದರು, ಹಾಗೆ ಚಪಾತಿನೂ ತಿಂದರು. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಜೊತೆಗೆ ತಿಂಡಿ ತಿಂದ್ವಿ. ಆಮೇಲೆ ಅವರು ಆಫೀಸಿಗೆ ಹೋದರು. ನನ್ನ ಹಸ್ಬೆಂಡ್ನ ಆಫೀಸಿಗೆ ಕಳಿಸಿ, ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಒಂದಿಷ್ಟು ಫ್ರೀ ಟೈಮ್ ಇರುತ್ತೆ ನನಗೆ. ಆಮೇಲೆ ಸೊ ಆರಾಮಾಗಿ ನಾನು ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಯಿತು ಎಣ್ಣೆ ಮಸಾಜ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಸಖತ್ ರಿಲ್ಯಾಕ್ಸ್ ಅನ್ಸುತ್ತೆ. ಎಷ್ಟು ಬೇಗ ಕೂದಲು ಬೆಳೀತಾ ಇದೆ ಅಂದರೆ ನಂದು ಎಷ್ಟು ಕಟ್ ಮಾಡಿಸಿದ್ರು ಬೇಗ ಬೆಳೀತಾ ಇದೆ. ನಮ್ದು ಇದು ಬೆಡ್ರೂಮ್ ಇದೆಲ್ಲ, ಮೇಲ್ಗಡೆ ಬೆಡ್ರೂಮು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಇವಾಗ ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ಮೇಲೆ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೀಲಿಂಗಲ್ಲಿ ಯಾವುದೇ ಥರದ ಲೈಟ್ ಇಲ್ಲ, ಯಾವುದೇ ಥರದ ಫ್ಯಾನ್ ಇಲ್ಲ. ಬಟ್ AC ವೆಂಟ್ ಮಾತ್ರ ಇದೆ. AC ವೆಂಟ್ ಇದೆ, ಅಲ್ಲಿ AC ಬರುತ್ತೆ ಅಥವಾ ಹೀಟರ್ ಬರುತ್ತೆ ಅಲ್ಲಿ. ಹಾಗೆ ಇಲ್ಲಿ ಒಂದು ವೆಂಟ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ಆಫೀಸ್ ರೂಮ್ ಹತ್ರ. ಸೊ AC ಓಕೆ, ಬಟ್ ಲೈಟಾಗಿ ಸ್ಪ್ರಿಂಗಲ್ಲಿ ಲೈಟಾಗಿ ಶಕೆ ಆಗುತ್ತೆ, ಫ್ಯಾನ್ ಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಫ್ಯಾನ್ನ ಫಿಕ್ಸ್ ಮಾಡ್ಸೋಣ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಫ್ಯಾನ್ ಫಿಕ್ಸ್ ಮಾಡಿಸೋದು ಹಳೆ ಫ್ಯಾನ್ ಇದ್ರೆ ತೆಗೆದು ಹೊಸದು ಹಾಕಿಸ್ಬೋದು, ಅಥವಾ ಏನೋ ಪಾಯಿಂಟ್ ಇದ್ರೆ ಏನಾದರೂ ಮಾಡ್ಬೋದು. ಇಲ್ಲಿ ಯಾವುದೇ ಥರದ ಪಾಯಿಂಟ್ ಇಲ್ಲ, ಅಂದರೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಏನೂ ಇಲ್ಲ ಇಲ್ಲಿ.
ಸೊ ಅದೊಂಥರ ಹೊಸ ಥರ ಈಗೆಲ್ಲ ಹೊಸ ಅಂದರೆ ಕನೆಕ್ಷನ್ ಎಲ್ಲ ಹೊಸದಾಗಿ ನಾವು ಕೊಡಿಸ್ಬೇಕು, ಇಲ್ಲೆಲ್ಲ ಕಟ್ ಮಾಡಬೇಕು, ತುಂಬಾ ಕೆಲಸ ಇದೆ. ಸೊ ಇವತ್ತು ಅದನ್ನು ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ನಾವು ಇವತ್ತಿಗೆ ಅಂತ. ಹಾಗೆಯೇ ಫ್ಯಾನ್ ಕೂಡ ನಾನು ನಿಮಗೆ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ ಅದು ಫ್ಯಾನು. ಈ ಫ್ಯಾನ್ ಹೆಸರು ಬಂದ್ಬಿಟ್ಟು ವಾನ್ ಲೀವ್ಸ್ ಅನ್ನುವಂತಹ ಫ್ಯಾನ್. ಸೊ ಇದನ್ನು ನಾವು ಪ್ಯಾಟಿಯೋದೆಲ್ಲರೂ ಯೂಸ್ ಮಾಡಬಹುದು, ಔಟ್ಡೋರ್ ಇಂಡೋರ್ ಎಲ್ಲಾದರೂ ಯೂಸ್ ಮಾಡ್ಕೋಬಹುದು ಅಂತ ಫ್ಯಾನ್ ಇದು. ಆ್ಯಕ್ಚುಲಿ ಒಂದು ಸ್ವಿಚ್ ಇದೆ, ಬಟ್ ಇದೇನಕ್ಕೂ ವರ್ಕ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಯಾವುದೇ ಥರದ ಲೈಟ್ ಇಲ್ಲ. ಬಟ್ ನೋಡೋಣ, ಇದಕ್ಕೆ ಕನೆಕ್ಷನ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೇಗಾಗತ್ತೆ, ಆಮೇಲೆ ಏನೇನೆಲ್ಲ ವರ್ಕ್ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ಯಾನ್ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಫ್ಯಾನ್ ಕೂರಿಸ್ತಾ ಇರಬೇಕಾದ್ರೆ ಅವರು ಬಂದಾಗ ಯಾರಾದರೂ ಒಬ್ರು ಮನೇಲಿ ಇರಬೇಕು. ಸೊ ಹಾಗಾಗಿ ನನ್ನ ಹಸ್ಬೆಂಡು ಒಂದು ಸ್ವಲ್ಪ ಟೈಮ್ ತೊಗೊಂಡು ಮನೆಗೆ ಬಂದರು. ಈ ಫ್ಯಾನಲ್ಲಿ ತುಂಬಾ ಸ್ಪೆಷಾಲಿಟಿ ಇದೆ, ಅದರಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಈ ಫ್ಯಾನ್ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ನ ಚೆಕ್ ಮಾಡಿದರೆ ನಿಮಗೆ ಈ ಥರ ಫ್ಯಾನ್ ಸಿಗುತ್ತೆ. ಸೊ ಇದು ರೆಕ್ಕೆಗಳು ಏನಿದ್ದಾವೆ ಅದು ವುಡ್ಡಿಂದು. ಹಾಗೆ ಈ ಫ್ಯಾನ್ ಬಂದು ನಾಯ್ಸ್ಲೆಸ್, ಒಂದು ಸ್ವಲ್ಪನೂ ಶಬ್ದ ಮಾಡಲ್ಲ ನೀವು ಹಾಕ್ಕೊಂಡಾಗ. ನಾನು ನಿಮಗೆ ಆವಾಗಲೇ ಒಂದು ಸ್ವಿಚ್ ತೋರಿಸಿದ್ನಲ್ಲ, ಅದನ್ನು ತೆಗೆದುಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು ರೂಮಲ್ಲಿರುವಂಥ ಸ್ವಿಚ್ಚು. ಸೊ ಅಲ್ಲಿಗೆ ಕನೆಕ್ಷನ್ ಕೊಡಿಸ್ತೀವಿ ಅಂತ ಅವರು ಹೇಳಿದರು ಬಂದವರೆಲ್ಲ. ಸೊ ಅವರೆಲ್ಲ ಟೂಲ್ ಕಿಟ್ನ ಹಾಗೆ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅರ್ಧ ಕೆಲಸ ಆಗಿದೆ, ಕಟ್ ಮಾಡಿದ್ದಾರೆ ಮೇಲ್ಗಡೆ, ನಾವೇನು ಸೀಲಿಂಗ್ ಪೋರ್ಷನ್ನ ಕಟ್ ಮಾಡಿ ಅದನ್ನೆಲ್ಲ ಫಿಟ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬಾ ಟೈಮ್ ತಗೊಳ್ತು. ಆರ್ಟಿಕ್ ಅಂತ ಇರುತ್ತೆ ಇಲ್ಲಿ ಮೇಲ್ಗಡೆ ಅಟ್ಟ, ಸೊ ಅಲ್ಲೆಲ್ಲ ಹೋಗಿ ಕನೆಕ್ಷನ್ ಎಲ್ಲ ಕೊಟ್ಟು, ಅಂದರೆ ಇದ್ದಿದ್ದ ಫ್ಯಾನ್ನ ತೆಗೆದು ಬೇರೆ ಹಾಕೋಕ್ಕೆ ಅಷ್ಟೇನು ಟೈಮ್ ಆಗಲ್ಲ. ಬಟ್ ಇದನ್ನು ಹೊಸದಾಗಿ ಕೂರಿಸ್ಬೇಕಲ್ಲ, ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಬೆಡ್ ಮೇಲೇ ನನಗೆ ಬೇಕು, ಸ್ವಲ್ಪ ಆ ಕಡೆ ಡೈರೆಕ್ಷನ್ ಅವರಿಗೆಲ್ಲ ಹೇಳಿದ್ದೆ ನನಗೂ ಈ ಪಾಯಿಂಟಿಗೆ ಬೇಕು ಅಂತ. ಸೊ ಮಂಚದ ಮೇಲೆಲ್ಲ ಈ ಥರ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಸಿಬಿಟ್ಟು ಸೊ ಅವರು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಲೇಬೇಕು, ನಾವು ಇನ್ನೊಬ್ರನ್ನ ಕರೆಸಿದ್ವಿ ಫಸ್ಟು ಎಸ್ಟಿಮೇಷನ್ ಕೊಡೋಕ್ಕೆ ಅಂತ. ಅವರು ಕಂಪನಿ ಕಡೆಯಿಂದ ಬಂದಿದ್ರು. ಸೊ ಅವರು ನಮಗೆ ಎಷ್ಟು ಚಾರ್ಜ್ ಮಾಡಿದ್ರು ಅಂದರೆ, ಜಸ್ಟ್ ಒಂದು ಫ್ಯಾನ್ನ ಫಿಟ್ ಮಾಡಿ ಕೊಡೋಕ್ಕೆ ಈ ಥರ $1,600 ಚಾರ್ಜ್ ಮಾಡಿದ್ರು. ಅಂತಂದರೆ 1.5 ಲಕ್ಷ 1.25 ಲಕ್ಷ ಆಗುತ್ತೆ ಬರೀ ಫ್ಯಾನ್ನ ಫಿಟ್ ಮಾಡಿಕೊಡೋಕ್ಕೆ. ಅದಾದಮೇಲೆ ನಾವು ಹೋಮ್ ಡಿಪೋ ಕಾಲ್ ಮಾಡಿ ಮತ್ತು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ಕೇಳಿದ್ವಿ. ಸೊ ಅವರು ಇಬ್ಬರು ಕೆಲಸಗಾರರು ಬಂದಿದ್ರು. ಸೊ ಇಬ್ಬರಿಗೂ ನಾವು ಅವರ್ ಲೆಕ್ಕಕ್ಕೆ ನಾವಿಲ್ಲಿ ದುಡ್ಡನ್ನು ಕೊಡಬೇಕಾಗತ್ತೆ. ಅವರಿಗೆ ಇಷ್ಟು ಅಂತ ಒಂದು ನಿಗದಿತ ಮಾಡಿರ್ತಾರೆ. ಸೊ ಅಷ್ಟನ್ನು ಕೊಡಬೇಕು, ಇಬ್ಬರಿಗೂ ಅಷ್ಟೇ ಕೊಡಬೇಕು. $80 ಕೊಡಬೇಕು. ಅದಾದಮೇಲೆ $125 ಇಬ್ರಿಗೂ ಕೊಡಬೇಕು. ಸೊ 2 ಅವರು 3 ಅವರ್ ಅಂದರೆ ಇವಾಗ 2 ಅವರ್ ಆಗಿರುತ್ತೆ. ಸೊ ಒಂದು 5 ನಿಮಿಷ ಹೆಚ್ಚಿಗೆ ಆಗಿದ್ರು ಅವರು 3 ಅವರಿಂದು ಪೂರ್ತಿ ಹಣನ ತಗೊಳ್ತಾರೆ. ಸೊ ನಾನು ಹೇಳ್ತೀನಿ ನಿಮಗೆ ಟೋಟಲ್ ಎಷ್ಟಾಯಿತು ಅಂತ. ನೀವು ಅನ್ಕೋಬೋದು ಇದು ಅಷ್ಟು ಫ್ಯಾನ್ ಕೂರ್ಸಕ್ಕೆ ಅಷ್ಟೊಂದು ಲಕ್ಷ ಗಂಟ್ಲೆನಾ ಅಂತ. ಇದು ಅಮೇರಿಕಾದಲ್ಲಿ ಪ್ಲಂಬರ್ ಕೆಲಸಕ್ಕೆ, ಈ ಥರ ಎಲೆಕ್ಟ್ರಿಕಲ್ ಕೆಲಸಕ್ಕೆ ತುಂಬಾ ಚಾರ್ಜ್ ಮಾಡ್ತಾರೆ. ಸೊ ಫೈನಲಿ ನಮಗೆ ಫ್ಯಾನ್ ಬಂತು, ಫ್ಯಾನ್ನ ಫಿಕ್ಸ್ ಮಾಡಿ ಹೋದರು. ಅವ್ರು ಮಾಡಿದಂಥದ್ದು 2 ಅವರ್ ಕೆಲಸ. ಸೊ ಅವರು ನಮ್ಗೆ ಎಷ್ಟು ಚಾರ್ಜ್ ಮಾಡಿದರು ಅಂತಂದರೆ $575 ಚಾರ್ಜ್ ಮಾಡಿದರು. ಸೊ 575 × 83 ರೂಪೀಸ್ ಮಾಡಿರಿ ಎಷ್ಟಾಗತ್ತಾ, ಸೊ ಅಷ್ಟು ನಮಗೆ ಚಾರ್ಜ್ ಮಾಡಿದರು. ಕ್ವೈಟ್ ಎಕ್ಸ್ಪೆನ್ಸಿವ್, ಬಟ್ ಏನು ಮಾಡೋಕ್ಕಾಗಲ್ಲ. ಫೈನಲಿ ನಮ್ಮ ರೂಮ್ಗೆ ಫ್ಯಾನ್ ಬಂತು. ನನಗಂತೂ ಫ್ಯಾನ್ ನೋಡಿ ತುಂಬಾ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಈ ರೂಮಿಗೆ ಹೊಂದ್ಕೊಂಡಿದೆ, ಕಲರ್ ಆಗಿರಬಹುದು, ಹಾಗೆ ಜಾಸ್ತಿ ರೆಕ್ಕೆಗಳಿಲ್ಲ, ಒಂಥರ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇರೋವಂಥದ್ದು. ನಾನು ಇಲ್ಲಿ ನಮಗೆ ಸ್ಕೈ ವಿಂಡೋ ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಬಿಡಿಸಿ ಹಾಕ್ಸಿದ್ದೀವಿ. ಸೊ ದಟ್ ಅದು ಬೆಳಕಿಗೆಲ್ಲ ಇದು ಅಡ್ಡ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಈ ಕಲರ್ ಬಂದ್ಬಿಟ್ಟು ನನ್ನ ಬೋಹೋ ಥೀಮ್ ಇರುವಂತಹ ರೂಮಿಗೆ ಪರ್ಫೆಕ್ಟಾಗಿ ಈ ಕಲರ್ ಮ್ಯಾಚ್ ಆಗ್ತಾ ಇದೆ. ಹಾಗೇನೆ ಇವಾಗ ಹೇಳ್ತೀನಿ ಕೇಳಿ ಫ್ಯಾನ್ ಸ್ಪೆಷಾಲಿಟಿ ಏನು ಅಂತ. ನಾವು ಚಳಿಗಾಲದಲ್ಲಿ ನಮಗೆ ಆ್ಯಂಟಿ ಕ್ಲಾಕ್ ವೈಸ್ ಅದು ತಿರುಗೋ ಕಾರಣ ನಮಗೆ ಬಿಸಿ ಹಾಟ್ ಏರ್ನ ನಮಗೆ ಕೊಡುತ್ತೆ.
ಅಂದರೆ ರೂಮ್ನ ಬೆಚ್ಚಗಾಗಿಡುತ್ತೆ. ಸಮರಲ್ಲಿ ಕ್ಲಾಕ್ ವೈಸ್ ತಿರುಗೋ ಕಾರಣ ನಮಗೆ ತಣ್ಣನ ಗಾಳಿ ಬರುತ್ತೆ. ಅಂದರೆ ವೇವ್ಸ್ ಕೆಳಗಿಂದ ಮೇಲೆ ಅಥವಾ ಮೇಲಿಂದ ಕೆಳಗೆ ಈ ಥರ ಮಾಡೋ ಕಾರಣ ನಮಗೆ ಎರಡೂ ಚಳಿಗಾಲದಲ್ಲೂ ಉಪಯೋಗ ಆಗುತ್ತೆ ಮತ್ತು ಸಮರಲ್ಲೂ ಉಪಯೋಗ ಆಗುತ್ತೆ. ಹಾಗೆ ಟೈಮರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಲೈಟು ಮೂರು ಕಲರ್ ಲೈಟ್ ಇದೆ. ಹಾಗೆಯೇ ನಾವು 1 ಅವರ್ ಬೇಕಾ, 2 ಅವರ್ ಬೇಕಾ, 4 ಅವರ್ ಬೇಕಾ, ಈ ಥರ ಟೈಮ್ ಕೂಡ ಸೆಟ್ ಮಾಡ್ಕೋಬಹುದು. ಬರೀ ಲೈಟ್ ಆನ್ ಮಾಡ್ಕೋಬಹುದು, ಬರೀ ಫ್ಯಾನು ಆನ್ ಕೂಡ ಮಾಡ್ಕೋಬಹುದು. ಸೊ ಇವಾಗ ನಾನು ಫಸ್ಟ್ ಲೈಟ್ ಹಾಕೋಣ. ಎಸ್, ಇವಾಗ ನೋಡ್ತಾ ಇರ್ಬೋದು ಒಂಥರ ಎಲ್ಲೋ ಸೋಡಿಯಂ ಲೈಟ್ ಆನ್ ಆಗಿದೆ. ಸೊ ಇದು ಬೇಡ, ನಮಗೆ ಬೇರೆ ಕಲರ್ ವೈಟ್ ಲೈಟ್ ಆನ್ ಆಯಿತು ನೋಡಿ. ನಾನು ನಿಮಗೆ ರಾತ್ರಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇದು ಬೇಡ, ಬೇರೆ ಕಲರು. ಇದು ಮಿಕ್ಸ್ಚರ್ ಆಫ್ 2. ಹಾಗೆ ಇವಾಗ ಫ್ಯಾನ್ ಆನ್ ಮಾಡೋಣ. ಸೊ ಇದು ಒಂದು ಒತ್ತಿದ್ದೀನಿ, ಒಂದು ಫಸ್ಟ್ ಸ್ಪೀಡ್ ಎಷ್ಟಿದೆ ಅಂತ. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಫ್ಯಾನ್ನ ಇನ್ಸ್ಟಾಲ್ ಮಾಡಿದ್ದು. ರೆಕ್ಕೆಗಳು ತುಂಬ ದೊಡ್ಡದಿರೋದ್ರಿಂದ ಗಾಳಿ ಇಡೀ ರೂಮ್ ಗಾಳಿ ಬರುತ್ತೆ. ಇದು ನೋಡಿ, ಇವಾಗ ಅದಾಗೆ ಆಫ್ ಆಗಿ ಮತ್ತೆ ಆಟೋಮೆಟಿಕ್ ಆಗಿ ಆಂಟಿ ಕ್ಲಾಕ್ ವೈಸ್ ಆನ್ ಆಗುತ್ತೆ, ಉಲ್ಟಾ. ಸೊ ಗಾಳಿನ ಕೆಳಗಿಂದ ಮೇಲೆ ದಬ್ಬುತ್ತೆ, ಮೇಲಿಂದ ಕೆಳಗೆ ದಬ್ಬುತ್ತೆ. ಸೊ ಆ ಥರ ಒಂದು ಮೆಕ್ಯಾನಿಸಮ್ ಇರುವಂಥ ಒಂದು ಫ್ಯಾನ್ ಇದು. ಸೊ ಇವಾಗ ಸ್ಟಾಪ್ ಆಯಿತು, ಕಂಪ್ಲೀಟಾಗಿ ಸ್ಟಾಪ್ ಆಗಿ ಮತ್ತೆ ಅದೇ ಆನ್ ಆಗುತ್ತೆ ನೋಡಿ. ಇವಾಗ ಈ ಕಡೆ ತಿರುಗ್ತಾ ಇದೆ. ಎಸ್, ದಿಸ್ ಈಸ್ ಹೌ ದ ಫ್ಯಾನ್ ವರ್ಕ್ಸ್. ಆ್ಯಂಡ್ ವೆರಿ ಎಲಿಗೆಂಟ್ ಆ್ಯಂಡ್ ಸಿಂಪಲ್ ಆಗಿರುವಂತಹ ಫ್ಯಾನ್. ನಂಗೆ ನಿಜ ಅನ್ನಿಸ್ತಾ ಇತ್ತು ಈ ರೂಮಲ್ಲಿ ಏನೂ ಲೈಟ್ ಇಲ್ಲ, ಜಸ್ಟ್ ಲ್ಯಾಂಪ್ನ ಇಟ್ಕೊಂಡಿದ್ದೀವಿ, ಹಾಗೆ ಫ್ಯಾನ್ ಇಲ್ಲ. ಸ್ಟ್ಯಾಂಡಿಂಗ್ ಫ್ಯಾನ್ನ ತರೋಣ ಅಂತ ಅನ್ಕೊಂಡಿದ್ದೆ. ಬಟ್ ಮೇಲ್ಗಡೆ ಏನು ಈ ಥರ ಸ್ಟ್ಯಾಂಡಿಂಗ್ ಲೈಟ್ ಲ್ಯಾಂಪ್ ಆದ್ರೂ ಒಂಥರ ಜಾಗ ಕನ್ಸ್ಯೂಮ್ ಮಾಡಿಬಿಡುತ್ತೆ. ಹಾಗಾಗಿ ಈ ಫ್ಯಾನ್ ಇರೋದ್ರಿಂದ ಚೆನ್ನಾಗೆ. ಸೊ ಅವರೇ ನಮಗೆ ಈ ಫ್ಯಾನ್ನ ಕಳಿಸ್ಕೊಟ್ಟಿರೋದ್ರಿಂದ ನನಗಿನ್ನೂ ಖುಷಿ ಆಯಿತು. ಸರಿ, ಇವಾಗ ಸ್ಕೂಲಿಂದ ಬಂದಿದ್ದಾಳೆ. ಸರಿ, ಯು ಹ್ಯಾವ್ ಅ ಬಿಗ್ ಸರ್ಪ್ರೈಸ್. ಸೊ ಕ್ಲೋಸ್ ಯುವರ್ ಐಸ್, ಐ ವಿಲ್ ಟೇಕ್ ಯು. ಲೆಟ್ಸ್ ಗೋ. Don't open your eyes, okay? Don't open. What is that? Fan? Yes! Why is a fan? But I wanted a surprise toy. Fan, Chiri. Who put the fan? ಹೆಂಗಿದೆ ಫ್ಯಾನು? Good. ಚೆನ್ನಾಯ್ತಾ? Yes. Pretty. ಮಂಚದಲ್ಲಿ ಬಾ, ಮಂಚದಲ್ಲಿ ಫ್ಲೋರ್ ಬಾ. ಎಲ್ಲಿಗೆ? ಪ್ಲೇ ಗ್ರೌಂಡಿಗೆ. ಪ್ಲೇ ಗ್ರೌಂಡಿಗ? ಏನಕ್ಕೆ? ಆಟೋದಕ್ಕೆ. ಆಟ ಆಡಕ್ಕ? ನಾನು ಬರ್ಬೇಕಾ? ಯಾಕೆ? ಇದು ಹೊಲ್ಸಾಗ್ತಿದೆ ಡ್ರೆಸ್ ಹೊಲ್ಸಾಗುತ್ತಾ? ಈಗಿನ ಡ್ರೆಸ್ ಹಾಕೊಂಡಿದೆಯಾ ಮತ್ತು ಎಲ್ಲಿಗೊಂದೆ? ಬೆಡ್ಡಿಗೆ ಬಂದಿದ್ದೆ ಡ್ರೆಸ್ ಹೊಲ್ಸಾಗುತ್ತೆ. ಇವಾಗ ಹಾಕೊಂಡ ಮತ್ತೆ ಹೊಲ್ಸಾಗಿದೆ, ಮತ್ತೆ ಸ್ನಾನ ಮಾಡಬೇಕು, ಮತ್ತೆ ಡ್ರೆಸ್ ಹಾಕಬೇಕು. ಹಂಗ? ನೀನು ಯಾವಾಗ ಸ್ನಾನ ಮಾಡಿದೆ? ಈಗ ಸ್ನಾನ ಮಾಡಿದ್ಯಾ? ನೀನು ಮತ್ತೆ ಪ್ಲೇ ಗ್ರೌಂಡಿಗೆ ಹೋದ್ರೆ ಮತ್ತೆ ನೀನು ಹೊಲ್ಸಾಗುತ್ತಲ್ಲ ಎಲ್ಲ. ನೀನು ಸುಮ್ಮನೆ ಬಾ. ಸುಮ್ಮನೆ ಬಾ. ಯಾಕೆ? ಸುಮ್ಮನೆ ನೀನು ಈಗ ಪ್ಲೇ ಗ್ರೌಂಡಲ್ಲಿ ಹೋಗಿ ಆಟ ಆಡಿದ್ರೆ ಎಲ್ಲ ನಿನ್ನ ಡ್ರೆಸ್ ಎಲ್ಲ ಹೊಲ್ಸಾಗಲ್ವಾ? ಹೊಲ್ಸಾಗ್ಲಿ, ಮತ್ತೆ ಮಾಡೋಣ. ಮತ್ತೆ ಸ್ನಾನ ಮಾಡ್ತೀಯ ರಾತ್ರಿ? ಇಲ್ಲ, ಹಂಗೆ ಇರಬೇಕು. ಮತ್ತೆ ಜರ್ಮ್ಸ್ ಎಲ್ಲ ಇರುತ್ತಲ್ಲ. ನಾಳೆ ಬೆಳಗ್ಗೆ ಮಾಡೋಣಂತೆ. ನಾಳೆ ಬೆಳಗ್ಗೆ ಮಾಡ್ತೀಯಾ? ಮತ್ತೆ ಆಯ್ತಪ್ಪ ಕಂದ. ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀವಿ ಕುಸೆ. Thank you. These break, so I want to fix these. ಏನಪ್ಪ? ನಾಳೆ ಕನ್ನಡ, ನಾಳೆ ಕನ್ನಡ.
ಮಾಡ ಕನ್ನಡ ನಾಳೆ ಕನ್ನಡ, ವಾಟ್ ಈಸ್ ದಟ್? That means today Kannada, nale Kannada. ಇವತ್ತು ಕನ್ನಡ ನಾಳೆ ಕನ್ನಡ. ಟುಡೇ ಅಂದ್ರೆ ಇವತ್ತು. ಇವತ್ತು ಮಕ್ಕತ್ತು ತಿಗ್ಗ ನನಗೆ ಜೆಟ್ಲಾಗ್ ಇರೋ ಕಾರಣ ಹಾಗೆ ಸ್ವಲ್ಪ ಸುಸ್ತಿರೋ ಕಾರಣ ಜಾಸ್ತಿ ಏನು ವಿಡಿಯೋಸ್ಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಇವಾಗೆಲ್ಲ ಓಕೆ, ನಾನು ಡೈಲಿ ವ್ಲಾಗ್ಗಳನ್ನು ಜಾಸ್ತಿ ಹಾಕ್ತೀನಿ, ಯಾಕೆಂದರೆ ತುಂಬ ಜನ ಡೈಲಿ ವ್ಲಾಗ್ನ ಇಷ್ಟಪಡ್ತೀರಿ. ಇಲ್ಲಿ ನಾವು ಚರಿನ ಮತ್ತು ಚರಿ ಫ್ರೆಂಡ್ ಕಣ್ಮಣಿ ಅಂತ, ಅವರು ಕನ್ನಡದವರೇ. ಸೊ ಅವರಿಬ್ಬರನ್ನು ಕರ್ಕೊಂಡು ನಾವು ಝೂಗೆ ಬಂದಿದ್ದೀವಿ. ಅವ್ರ ಮಮ್ಮಿ ಅಂದರೆ ನನ್ನ ಫ್ರೆಂಡು ಇಂಪನ ಹಾಗೆ ನಾನು. ಸೊ ಮಕ್ಕಳಿಗೆ ಇಲ್ಲಿ ಹ್ಯೂಸ್ಟನಲ್ಲಿ ಝೂ ಅದೊಂದು ತುಂಬಾ ಚೆನ್ನಾಗಿ ಅಟ್ರಾಕ್ಷನ್ ಅದು. ಸೊ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಹಾಗಾಗಿ ಜಸ್ಟ್ ಒಂದು ಚರಿನ ಬೇಗ ಹೋಗಿ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಡೇ ಆ್ಯಕ್ಚುಲಿ ಇದು ಚರಿನ ಬೇಗ ಸ್ಕೂಲಿಂದ ಕರ್ಕೊಂಡು ಬಂದು ಝೂಗೆ ಹೋಗಿದ್ವಿ. ಸೊ ಜಾಸ್ತಿ ಏನು ನೋಡೋದಲ್ಲ, ಸುಮ್ಮನೆ ಅಲ್ಲೇ ಸುತ್ತಾಡ್ಕೊಂಡು ಬರೋಣ ಅಂತ. ಯಾಕಂತಂದರೆ ಈಗ ದಿನಗಳು ತುಂಬಾ ಚೆನ್ನಾಗಿದ್ದಾವೆ. ಸೊ ಇಲ್ಲಿ ಜಲ್ಲಿ ಫಿಶ್ ಆಗಿರಬಹುದು, ಸೀ ಲಯನ್, ನೀವು ಅವಾಗಲೇ ನೋಡಿದ್ರಲ್ಲ ಸೀ ಲಯನ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತದ, ಲೈಟಿಂಗ್ಸು ಆಮೇಲೆ ಕಲರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಮಾತ್ರ ಏನು ಬ್ಯೂಟಿಫುಲ್ ಆದಂತಹ ಕಲರ್ಫುಲ್ ಫಿಶ್ಗಳು, ಹಾಗೆ ರೇ ಫಿಶ್ ಅಂತೆ, ಶಾರ್ಕು, ಇದರೊಳಗೆ ಎಲ್ಲ ಥರ ಫಿಶ್ಗಳು ನೀವು ನೋಡಬಹುದು. ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ಜಸ್ಟ್ ಗ್ಲಿಮ್ಸ್ಗಳನ್ನು ತಗೊಂಡಿದ್ದೀನಿ ಅಷ್ಟೇ. ನೋಡ್ಬೋದು ಚರಿ ಯಾವ ಥರ ಪೋಸ್ಗಳನ್ನು ಕೊಡ್ತಾ ಇದ್ದಾಳೆ ಅಂತ ಹೇಳಿ. ಹಾಗೆ ಸುಮಾರು ಜನ ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ. ತುಂಬ ದಿನ ಆಯಿತು ಪ್ರ್ಯಾಂಕ್ ಮಾಡೇ ಇಲ್ಲ, ಟೈಮೇ ಸಿಕ್ಕಿಲ್ಲ. ಏನಾದರೂ ಒಂದು ಖತರ್ನಾಕಾದಂಥ ಒಂದು ಐಡಿಯಾನ ಹುಡುಕಿ ಪ್ರ್ಯಾಂಕ್ ಮಾಡೋಣ, ಯಾರ ಮೇಲೆ ಏನು ಅಂತೆಲ್ಲ ನೋಡೋಣ ಅಂತೆ. ನಿಮ್ಮ ಹತ್ರ ಏನಾದರೂ ಐಡಿಯಾಸ್ ಇದ್ದರೆ ನನ್ನ ಜೊತೆ ಶೇರ್ ಮಾಡಿ. ಎಲ್ಲ ಥರದ ಪ್ರಾಣಿಗಳು, ಆ್ಯಕ್ಚುಲಿ ಚರಿಗೆ ಈ ಪಕ್ಷಿನ ನೋಡಬೇಕು ಅಂತ ತುಂಬಾ ಆಸೆ ಇತ್ತು. ಫ್ಲೆಮಿಂಗೋ ಅಂತ ಹೇಳ್ಬಿಟ್ಟು ಈ ಪಕ್ಷಿ ಹೆಸರು. ಸೊ ಫ್ಲೆಮಿಂಗೋ ಅಂದರೆ ಚರಿಗೆ ತುಂಬಾ ಇಷ್ಟ. ಸೊ ಅದನ್ನು ಹುಡ್ಕೊಂಡು ಹೋಗಿ ತೋರಿಸಿದ್ದಾಯಿತು. ಅದಾದಮೇಲೆ ಇದಂತೂ ಎಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀವಿ ಅಂತಂದರೆ ಅದನ್ನೆಲ್ಲ ನಮ್ಮನ್ನು ನೋಡಿ ಒಂಥರ ರೆಸ್ಪಾನ್ಸ್ ಕೂಡ ಮಾಡ್ತಾ ಇತ್ತು. ಒಂಥರ ಕ್ಯೂಟ್ ಅನ್ನಿಸ್ತಾ ಇತ್ತು. ಅದು ಕಣ್ಣು ಮೂಗು ಬಾಯೆಲ್ಲ ನೋಡ್ತಾ ಇರ್ಬೋದು. ಸೇಮ್ ಯಾವುದೋ ಮನುಷ್ಯರ ಜೊತೆನೆ ಕುತ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಬರ್ತಾ ಇತ್ತು ನನಗೆ. ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ನಾನು. ಚರಿ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಒಂದಿಷ್ಟು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಹಾಗೆ ಆನೆಗಳು ಅಷ್ಟೇ, ವೆರೈಟೀಸ್ ಆಫ್ ಆನೆಗಳಿದೆ. ಆಫ್ರಿಕನ್ ಆನೆ, ಆಮೇಲೆ ಇಂಡಿಯನ್ ಆನೆ, ಇನ್ನು ಸುಮಾರು ಆನೆಗಳು ಇದ್ದಾವೆ. ಬಟ್ ಅಲ್ಲೆಲ್ಲ ಅದು ಸ್ನಾನ ಮಾಡ್ತಾ ಇತ್ತು. ಈ ಕೊಳದ ಹತ್ರ ಬಂದ್ಬಿಟ್ಟು ಸೊಂಡಲಿಂದ ನೀರು ತೊಗೊಂಡೆಲ್ಲ ಉಗ್ಗುತ್ತಾ ಇತ್ತು. ಸೊ ಅದಂತೂ ಸಖತ್ ಮಜಾ ಮಾಡಿದ್ವಿ. ಹಾಗೆ ಜಿರಾಫೆಗೆ ಇದು ತಿನ್ಸೋದಿರುತ್ತೆ, ಜಿರಾಫ್ಗೆ ಊಟ ಮಾಡಿಸೋದು. ಬಟ್ ಅದೆಲ್ಲ ನಮಗೆ ಟೈಮ್ ಆಗಲಿಲ್ಲ, ಬೇಗ ಬಂದುಬಿಟ್ವಿ. ಸೊ ಅಪ್ಪ ಮಗಳ ಡಾನ್ಸ್ ನಡೀತಾ ಇದೆ, ನೋಡ್ಬೋದು ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ ನೈಟ್ ಟೈಮ್ ಅಂತ, ಚರಿ ಮಲ್ಗೋಕಿನ ಮುಂಚೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ನಿಮಗೂ ನಮಸ್ಕಾರ, ಬಾಯ್.